ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಈ ಕಡೆಯಿಂದ ಚೆನ್ನಾಗಿದ್ದೀನಿ, ನೀವು ಆ ಕಡೆಯಿಂದ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸಾರಿ, ಸ್ವಲ್ಪ ವಿಡಿಯೋ ಮಾಡೋದು ಡಿಲೇ ಆಯಿತು. ಇನ್ಮೇಲೆ ಈ ಥರ ಮಾಡಲ್ಲ, ಫುಲ್ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದ್ರೆ, ನಾನು ಓದ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಕಂಪನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂದಿದೆ. ಆ ಕಾನ್ಸೆಪ್ಟ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೇನು ಟೈಪ್ಸ್ ಆಫ್ ಕಂಪನೀಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ನಾನು ಯಾವ್ಯಾವ ಟೈಪ್ಸ್ ಆಫ್ ಕಂಪನಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದ್ರೆ, ಪ್ರೈವೇಟ್ ಕಂಪನಿ ಅಂದ್ರೆ ಏನು, ಪಬ್ಲಿಕ್ ಕಂಪನಿ ಅಂತಂದ್ರೆ ಏನು, ಹೋಲ್ಡಿಂಗ್ ಕಂಪನಿ ಅಂತಂದ್ರೆ ಏನು, ಸಬ್ಸಿಡರಿ ಕಂಪನಿ ಅಂತಂದ್ರೆ ಏನು, ಡಾರ್ಮೆಂಟ್ ಕಂಪನಿ ಅಂತಂದ್ರೆ ಏನು, ಫಾರಿನ್ ಕಂಪನಿ, ಗೌರ್ಮೆಂಟ್ ಕಂಪನಿ, ಇವೆಲ್ಲ ಕಂಪನಿ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋಸ್ಗೆ ಎಂಟರ್ ಆಗೋಣ ಬನ್ನಿ. ಪ್ರೈವೇಟ್ ಕಂಪನಿ ಅಂತಂದ್ರೆ ಮೀನಿಂಗ್ ಓದಿ. ಅ ಪ್ರೈವೇಟ್ ಕಂಪನಿ ಇಸ್ ಅ ಕಂಪನಿ ವಿಚ್ ಇಸ್ ನಾಟ್ ಓಪನ್ ಟು ಪಬ್ಲಿಕ್ ಫಾರ್ ಸಬ್ಸ್ಕ್ರೈಬ್ ಆಫ್ ಇಟ್ಸ್ ಶೇರ್ಸ್ ಅಂತಂದ್ರೆ, ಪ್ರೈವೇಟ್ ಕಂಪನಿ ಅಂತಂದ್ರೆ ಆ ಕಂಪನಿ ನೇಮಲ್ಲಿ PVT ಅನ್ನೋದಿದ್ರೆ ಅದು ಪ್ರೈವೇಟ್ ಕಂಪನಿ. ಕಂಪನಿ ನೇಮಲ್ಲಿ LTD ಅಂತ ಇದ್ರೆ ಅದು ಪಬ್ಲಿಕ್ ಕಂಪನಿ ಅಂತ. ಪ್ರೈವೇಟ್ ಕಂಪನಿ ಏನಪ್ಪಾ ಅಂತಂದ್ರೆ, ಪ್ರೈವೇಟ್ ಕಂಪನಿ ಅನ್ನೋದು ಒಂದು ಪ್ರೈವೇಟ್ ಆಗಿ ಓಪನ್ ಮಾಡೋದು. ಈ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮಿನಿಮಮ್ 2 ಮೆಂಬರ್ಸ್ ಇರ್ತಾರೆ, ಮ್ಯಾಕ್ಸಿಮಮ್ 200 ಮೆಂಬರ್ಸ್ ಇರ್ತಾರೆ. ಅಂದ್ರೆ ಪ್ರೈವೇಟ್ ಕಂಪನಿ ಅಂತಂದ್ರೆ ಆ ಒಂದು ಕಂಪನಿ ಶೇರ್ಸ್ ಏನಿರ್ತದಲ್ಲ, ಆ ಒಂದು ಶೇರ್ಸ್ನ ಪಬ್ಲಿಕ್ಗೆ ಇಶ್ಯೂ ಮಾಡಲ್ಲ. ಆ ಶೇರ್ಸ್ನ ಪಬ್ಲಿಕ್ ಇಶ್ಯೂ ಮಾಡದಿರುವಂತ ಕಂಪನಿ ನಾವೇನಂತ ಕರಿತೀವಿ ಅಂತಂದ್ರೆ ಪ್ರೈವೇಟ್ ಕಂಪನಿ. ಇದಕ್ಕೆ ಆಪೋಸಿಟ್ ಆಗಿರೋದೇ ಪಬ್ಲಿಕ್ ಕಂಪನಿ. ಅಂದ್ರೆ ಆ ಕಂಪನಿ ಶೇರ್ಸ್ ಏನಿರುತ್ತಲ್ಲ, ಆ ಕಂಪನಿ ಶೇರ್ಸ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪಬ್ಲಿಕ್ ಕಂಪನಿ ಅಂತ ಕರೀತಾರೆ. ಇಲ್ಲಿ ಮಿನಿಮಮ್ 2 ಇರಬೇಕು, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಮೆಂಬರ್ಸ್ ಆದ್ರೂ ಇರ್ಬೋದು ಈ ಪಬ್ಲಿಕ್ ಕಂಪನಿಯಲ್ಲಿ. ಆದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಮಿನಿಮಮ್ 2, ಮ್ಯಾಕ್ಸಿಮಮ್ 200 ಮೆಂಬರ್ಸ್ ಇರಬೇಕು. ಪ್ರೈವೇಟ್ ಕಂಪನಿಯಲ್ಲಿ ಯಾವ ತರ ಅಂತಂದ್ರೆ ಶೇರ್ಸ್ನ ಇಶ್ಯೂ ಮಾಡಕ್ ಹೋಗಲ್ಲ, ಆದ್ರೆ ಪಬ್ಲಿಕ್ಗೆ ಇಲ್ಲಿ ಪಬ್ಲಿಕ್ಗೆ ಶೇರ್ಸ್ನ ಇಶ್ಯೂ ಮಾಡಿ ಏನ್ ಮಾಡ್ತಾರೆ, ಅವ್ರ ಹತ್ರನೂ ಕೂಡ ಬಂಡವಾಳನ ಇಸ್ಕೋತಾರೆ. ಅಂದ್ರೆ ಮನಿನ ಗ್ಯಾದರ್ ಮಾಡ್ತಾರೆ, ಕ್ಯಾಪಿಟಲ್ನ ರೈಸ್ ಮಾಡ್ತಾರೆ. ಕಂಪನಿಯಲ್ಲಿ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಕ್ಯಾಪಿಟಲ್ನ ರೈಸ್ ಮಾಡ್ಕೊಳ್ಳುತ್ತೆ. ಆ ಒಂದು ಕ್ಯಾಪಿಟಲ್ನ ಅವರ ಒಂದು ಬಿಸ್ನೆಸ್ ನಲ್ಲಿ ಯೂಸ್ ಮಾಡಿಕೊಂಡು ಬಂದಿರುವಂತ ಅವ್ರು ಹಾಕಿರುವಂತ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ ಕೊಡ್ತದೆ ಕಂಪನಿ ಅನ್ನೋದು. ಓಕೆನಾ? ಇದು ಪ್ರೈವೇಟ್ ಕಂಪನಿ ಅಂದ್ರೆ ಏನು, ಪಬ್ಲಿಕ್ ಕಂಪನಿ ಅಂದ್ರೆ ಏನು ಅಂತ. ನೆಕ್ಸ್ಟ್ ಕಂಪನಿ ಯಾವ್ದಪ್ಪ ಅಂತಂತಂದ್ರೆ, ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಲಿಸ್ಟೆಡ್ ಕಂಪನಿ ಅಂಡ್ ಅನ್ಲಿಸ್ಟೆಡ್ ಕಂಪನಿ ಅಂತ. ಈಗ ಲಿಸ್ಟೆಡ್ ಕಂಪನಿ ಇಸ್ ಅ ಕಂಪನಿ whose shares are listed on the recognized stock exchange and can be bought and sold in the stock market ಅಂತಂದ್ರೆ, ಅಲ್ಲಿ ಮೀನಿಂಗ್ ಹೇಳ್ತಿದ್ದೆ. ಲಿಸ್ಟೆಡ್ ಕಂಪನಿ ಅಂತಂದ್ರೆ ಇವು ಒಂಥರ ಒಂದು ಕಂಪನಿ ಆಗಿರ್ತವೆ. ಈ ಕಂಪನಿ ಏನಾಗಿರುತ್ತೆ ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಕರಿತೀವಿ. NSE BSE ಬರುತ್ತಲ್ಲ, ಅದ್ರ ಮೇಲೆ ನಾನು ವಿಡಿಯೋಸ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಇದು ಸ್ವಲ್ಪ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. NSE ಅಂತ ಒಂದು ಇದಿರುತ್ತೆ ಬೋರ್ಡು. ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಈ ಒಂದು ಕಂಪನಿಗಳು ಲಿಸ್ಟ್ ಆಗಿರುತ್ತೆ. ಅಂತಂದ್ರೆ ಪಬ್ಲಿಕ್ ಏನ್ ಮಾಡಬಹುದು ಅಂತಂದ್ರೆ ಈ ಕಂಪನಿ ಶೇರ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ನ ಎಲ್ಲ ಏನ್ ಮಾಡ್ಬೋದು, ಬೈ ಮತ್ತೆ ಸೆಲ್ ಮಾಡ್ಬೋದು. ಅದು ಟ್ರೇಡಿಂಗ್ ಮಾಡ್ತಿದ್ರೆ ಸ್ವಲ್ಪ ಗೊತ್ತಿರುತ್ತೆ. ಇದು ಸ್ವಲ್ಪ ಬೈ ಮತ್ತೆ ಸೆಲ್ ಮಾಡ್ಬೋದು ಅಂತ ಅನ್ಕೊಳ್ಳಿ. ಆ ಒಂದು ಕಂಪನಿ ಶೇರ್ಸ್ನ ಬೈ ಮತ್ತೆ ಸೆಲ್ ಮಾಡ್ಬೋದು. ಅದನ್ನ ನಾವು ಲಿಸ್ಟಿಂಗ್ ಕಂಪನಿ ಅಂತ ಕರಿತೀವಿ. ಲಿಸ್ಟಿಂಗ್ ಕಂಪನಿ ಅಂತಂದ್ರೆ ಆ ಒಂದು ಸ್ಟಾಕ್ ಎಕ್ಸ್ಚೇಂಜಸ್ ಅಂಡರ್ ಅಲ್ಲಿ ಲಿಸ್ಟ್ ಆಗಿರುತ್ತೆ ಈ ಕಂಪನಿ. ಈ ಕಂಪನಿ ಶೇರ್ಸ್ ಮತ್ತೆ ಏನ್ ಸೆಕ್ಯೂರಿಟೀಸ್ ಏನಿರುತ್ತಲ್ಲ ಅದನ್ನ ನಾವು ಬೈ ಮತ್ತೆ ಸೆಲ್ ಮಾಡ್ಬೋದು. ಯಾರು? ಪಬ್ಲಿಕ್. ಯಾರೇ ಅನ್ನೋನ್ ಪರ್ಸನ್ ಆಗಿದ್ರು ಬೈ ಮತ್ತೆ ಸೆಲ್ ಮಾಡ್ಬೋದು. ಅದ್ರಲ್ಲಿ ಎಕ್ಸಾಂಪಲ್ಸ್ ನೋಡ್ಬೋದು. ಟಾಟಾ ಮೋಟಾರ್ಸ್, ರಿಲಯನ್ಸ್, HDFC ಬ್ಯಾಂಕು, ಇನ್ಫೋಸಿಸ್, ಇವೆಲ್ಲ ಏನ್ ಕಂಪನಿ ಆಗಿದೆ ಅಂತಂದ್ರೆ ಲಿಸ್ಟೆಡ್ ಕಂಪನಿ ಆಗಿವೆ. ಅನ್ಲಿಸ್ಟೆಡ್ ಕಂಪನಿ ಅಂತಂದ್ರೆ ಅಪೋಸಿಟ್, ಅಂದ್ರೆ ಯಾವುದೇ ರೀತಿ ಸ್ಟಾಕ್ ಎಕ್ಸ್ಚೇಂಜಸ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿರಲ್ಲ. ಮತ್ತೆ ಈ ಒಂದು ಕಂಪನಿ ಶೇರ್ಸ್ ಏನಿದೆಯಲ್ಲ, ಆ ಶೇರ್ಸ್ ಪಬ್ಲಿಕ್ಗೆ ಬೈ ಮಾಡೋದಕ್ಕಾಗಲ್ಲ, ಸೆಲ್ ಮಾಡೋದಕ್ಕಾಗಲ್ಲ. ಅಂದ್ರೆ ಯಾಕಂದ್ರೆ ಲಿಸ್ಟೆಡ್ ಆಗಿಲ್ವಲ್ಲ ಅಂಡರ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಅಂಡರ್ ಅಲ್ಲಿ ಲಿಸ್ಟ್ ಆಗಿಲ್ಲ. ಆ ಕಾರಣಕ್ಕೆ ಈ ಒಂದು ಕಂಪನಿ ಶೇರ್ಸ್ ಆಗಿರ್ಬೋದು, ಬೈ ಮಾಡೋದಾಗಿರ್ಬೋದು, ಸೆಲ್ ಮಾಡೋದು ಮಾಡಕ್ಕಾಗಲ್ಲ ಪಬ್ಲಿಕ್ ಕೈಲಿ. ಯಾವ್ಯಾವ ಎಕ್ಸಾಂಪಲ್, ಅಮೂಲ್ ಆಗಿರ್ಬೋದು, ಡಾಬರ್ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಏಷ್ಯನ್ ಪೇಂಟ್ಸ್ ಆಗಿರ್ಬೋದು, ಇವೆಲ್ಲ ಶೇರ್ಸ್ ಕಂಪನಿ ಶೇರ್ಸ್ನ ಲಿಸ್ಟೇ ಆಗಿಲ್ಲ ಇಲ್ಲಿ. ಅಂದ್ರೆ ಪಬ್ಲಿಕ್ ಏನ್ ಮಾಡಬೇಕು, ಪಬ್ಲಿಕ್ ಈ ಒಂದು ಕಂಪನಿ ಶೇರ್ಸ್ನ ಬೈ ಮಾಡೋದಕ್ಕಾಗ್ಲಿ ಸೆಲ್ ಮಾಡೋದಕ್ಕಾಗ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇವೆರಡು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಟೈಪ್ ಆಫ್ ಕಂಪನಿ ಯಾವ್ದಪ್ಪ ಅಂತಂದ್ರೆ ಗೌರ್ಮೆಂಟ್ ಕಂಪನಿ ಅಂಡ್ ಫಾರಿನ್ ಕಂಪನಿ ಅಂತ. ಗೌರ್ಮೆಂಟ್ ಕಂಪನಿ ಅಂತಂದ್ರೆ ಮೀನಿಂಗು, ಗೌರ್ಮೆಂಟ್ ಕಂಪನಿ ಇಸ್ ಅ ಕಂಪನಿ ಇನ್ ವಿಚ್ ನಾಟ್ ಲೆಸ್ ದನ್ 51% ಆಫ್ ದ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಈಸ್ ಹೆಲ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ಬೋತ್.
ಅಂದ್ರೆ ಗೋರ್ಮೆಂಟ್ ಕಂಪನಿ ಅಂತಂದ್ರೆ ಇದೊಂದು ಗೋರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಒಂದು ಕಂಪನಿನ ಚೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ LIC ಆಗಿರ್ಬೋದು, ಆಮೇಲೆ BHEL ಆಗಿರ್ಬೋದು, ಇವೆಲ್ಲ ಏನ್ ಕಂಪ್ನಿ ಇದೆಯಲ್ಲ, ಈ ಕಂಪ್ನಿಲಿ ಏನ್ ಮಾಡುತ್ತೆ ಅಂತಂದ್ರೆ ಗೌರ್ಮೆಂಟ್ 51% ಅಂತ ಅದು ಅಲ್ಲಿವರೆಗೂ ಏನ್ ಮಾಡುತ್ತೆ 51% ಅಮೌಂಟ್ ನ ಇನ್ವೆಸ್ಟ್ ಮಾಡುತ್ತೆ ಈ ಒಂದು ಕಂಪನಿಯಲ್ಲಿ. ಯಾಕಂತಂತಂದ್ರೆ ಈಗ 50% ಇದ್ದಾಗ 50-50 ಇದ್ದಾಗ ಡಿಸಿಷನ್ಸ್ ಇಬ್ರು ಕನ್ಸಿಡರ್ ಆಗತ್ತೆ. ಅಂದ್ರೆ 51% ಇದ್ದಾಗ ಈ ಒಂದು 51 ಏನ್ ಪರ್ಸೆಂಟೇಜ್ ಶೇರ್ಸ್ ನ ಇನ್ವೆಸ್ಟ್ ಮಾಡಿರೋ ಅಂದ್ರೆ ಗೌರ್ಮೆಂಟೇ ಈ ಒಂದು ಕಂಪ್ನಿನ ಕಂಟ್ರೋಲ್ ಮಾಡುವಂತ ಕೆಪಾಬಿಲಿಟಿ ಅನ್ನೋದು ಬೆಳೆಸ್ಕೊಂಡಿರುತ್ತೆ. ಅಂದ್ರೆ 51% ಗೌರ್ಮೆಂಟ್ ಕಂಪನಿ ಅಂತಂದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ ಒಂದು ಕಂಪನಿನ ಚೂಸ್ ಮಾಡಿ ಆ ಒಂದು ಕಂಪನಿಯಲ್ಲಿ 51% ಗಿನ್ನ ಮೇಲೆ ಇನ್ವೆಸ್ಟ್ ಮಾಡಿರುತ್ತೆ ಅಲ್ವಾ, ಅಥವಾ ಎಕ್ಸಾಕ್ಟ್ 51% ಇನ್ವೆಸ್ಟ್ ಮಾಡಿರುತ್ತೆ. ಆಗ 51% ಇನ್ವೆಸ್ಟ್ ಮಾಡಿದ್ದಾಗ ಏನು ಗೌರ್ಮೆಂಟ್ ಬೆನಿಫಿಟ್ ಅಂತಂದ್ರೆ ಆ ಕಂಪನಿ ಡಿಸಿಷನ್ಸ್ ನ ಈ ಗೌರ್ಮೆಂಟೇ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಗೌರ್ಮೆಂಟೇ ತಗೊಳುತ್ತೆ ಡಿಸಿಷನ್ಸ್ ಎಲ್ಲ. ಅಂದ್ರೆ ಕಂಪನಿನ ಫುಲ್ ಕಂಟ್ರೋಲ್ ಬಂದು ಗೌರ್ಮೆಂಟೇ ಮಾಡ್ತಿರುತ್ತೆ. ಅದನ್ನ ನಾವು ಗೌರ್ಮೆಂಟ್ ಕಂಪನಿ ಅಂತ ಕರಿತೀವಿ. ಫಾರಿನ್ ಕಂಪನಿ ಅಂತಂದ್ರೆ ಯಾವ ತರ ಅಂತಂದ್ರೆ ಆ ಫಾರಿನ್ ಕಂಪನಿ ಇಸ್ ಅ ಕಂಪನಿ ವಿಚ್ ಈಸ್ ಇನ್ಕೋಪರೇಟೆಡ್ ಔಟ್ಸೈಡ್ ಇಂಡಿಯಾ but as a place of business in India, whether by itself or through an agent physically or electronically. ಅಂದ್ರೆ ಫಾರಿನ್ ಕಂಪನಿ ಅನ್ನೋದು ನಮ್ಮ ಒಂದು ಇಂಡಿಯಾದಲ್ಲಿ ಆ ಒಂದು ಕಂಪನಿ ರಿಜಿಸ್ಟರ್ ಆಗಿರುತ್ತೆ. ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದ್ದು ಕಂಪನಿ ಏನಾದ್ರೂ ಅಬ್ರೋಡ್ ಅಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಏನಾದ್ರೂ ಎಸ್ಟಾಬ್ಲಿಷ್ ಆಗಿ ಅಲ್ಲಿ ಬಿಸ್ನೆಸ್ ನ ರನ್ ಮಾಡ್ತಿದ್ದಾಗ ನಾವೇನಂತ ಕರಿತೀವಿ ಅಂತಂದ್ರೆ ಅಂತ ಕಂಪನಿ ನಾವು ಫಾರಿನ್ ಕಂಪನಿ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ BMW, ಸ್ಯಾಮ್ಸಂಗ್, ಟೊಯೋಟಾ ಅಂದ್ರೆ ನಮ್ ಕಂಪನಿ ಅಂತ ಕಂಪನಿಗಳು ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದ್ದು ಫಾರಿನ್ ನಲ್ಲೂ ಕೂಡ ಆ ಒಂದು ಕಂಪನಿ ರನ್ ಆಗುತ್ತೆ. ಆ ಒಂದು ಕಂಪನಿ ಬ್ರಾಂಚಸ್ ಗಳಿವೆ. ಅದಕ್ಕೋಸ್ಕರ ಅವನ್ನ ನಾವು ಫಾರಿನ್ ಕಂಪನಿ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ಬಂದು ಹೋಲ್ಡಿಂಗ್ ಅಂಡ್ ಸಬ್ಸಿಡರಿ ಕಂಪನಿ ಅಂತ. ಹೋಲ್ಡಿಂಗ್ ಕಂಪನಿ ಇಸ್ ಅ ಕಂಪನಿ ವಿಚ್ ಹೋಲ್ಡ್ಸ್ ಮೋರ್ ದ್ಯಾನ್ 50% ಆಫ್ ದ ಶೇರ್ಸ್ ಕ್ಯಾಪಿಟಲ್ ಆಫ್ ಅನದರ್ ಕಂಪನಿ. ಅಂದ್ರೆ ಈಗ ಎ ಒಂದು ಕಂಪನಿ, ಬಿ ಒಂದು ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಈಗ ಬಿ ಹತ್ರ ಒಂದು 10 lakh ಶೇರ್ಸ್ ಇರುತ್ತೆ. ಈಗ ಏನ್ ಮಾಡುತ್ತೆ ಅಂದ್ರೆ 5 lakh ಆರ್ 6 lakh ಎಷ್ಟೇ ಲ್ಯಾಕ್ಸ್ ಅಂದ್ರೆ 5 lakh ಇಂದ ಜಾಸ್ತಿ ಏನ್ ಮಾಡಿರುತ್ತೆ ಬೈ ಮಾಡುತ್ತೆ. ಅಂದ್ರೆ ಶೇರ್ಸ್ ನ ಇನ್ವೆಸ್ಟ್ ಮಾಡುತ್ತೆ. ಆಗ ಏನ್ ಮಾಡುತ್ತೆ ಅಂತಂದ್ರೆ ಹೋಲ್ಡಿಂಗ್ ಕಂಪನಿಗೆ ಆವಾಗ 50% ಗಿನ್ನ ಮೇಲೆ ಶೇರ್ಸ್ ನ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಪರ್ಚೇಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದ್ರೆ ಆ ಒಂದು ಕಂಪನಿನ ಫುಲ್ ಕಂಟ್ರೋಲ್ ಮಾಡೋದಾಗಿರ್ಬೋದು. ಆ ಒಂದು ಕಂಪನಿದ ಮೇನ್ ಡಿಸಿಷನ್ಸ್ ಏನ್ ಮಾಡುತ್ತೆ ಈ ಒಂದು ಕಂಪನಿನೇ ತಗೊಳುತ್ತೆ. ಅದಕ್ಕೋಸ್ಕರ ನಾವ್ ಇದನ್ನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಹೋಲ್ಡಿಂಗ್ ಕಂಪನಿ ಅಂತಂದ್ರೆ ನೇಮ್ ಹೇಳುತ್ತೆ ಬೇರೆ ಕಂಪನಿನ ಹೋಲ್ಡ್ ಮಾಡೋದು, ಜಾಸ್ತಿ ಇನ್ವೆಸ್ಟ್ ಮಾಡೋದು, ಬೇರೆ ಕಂಪನಿನ ಕಂಟ್ರೋಲ್ ಮಾಡೋದು. ಸಬ್ಸಿಡರಿ ಕಂಪನಿ ಅಂತಂದ್ರೆ ಯಾವುದು ಈಗ ಎ ಅನ್ನೋದು ಬಿ ಗೆ ಇನ್ವೆಸ್ಟ್ ಮಾಡ್ತು. ಎ ಅನ್ನೋದು ಹೋಲ್ಡಿಂಗ್ ಕಂಪನಿ ಆಯ್ತು, ಬಿ ಅನ್ನೋದು ಸಬ್ಸಿಡರಿ ಕಂಪನಿ ಆಯ್ತಲ್ವಾ. ಎ ಬಂದು ಹೋಲ್ಡಿಂಗ್ ಕಂಪನಿ ಅಂತಂದ್ರೆ ಬೇರೆ ಕಂಪನಿನ ಹೋಲ್ಡ್ ಮಾಡೋದು. ಓಕೆನಾ? ಸಬ್ಸಿಡರಿ ಅಂತಂದ್ರೆ ಯಾವ ಕಂಪನಿ ಈ ಮೀನಿಂಗ್ ಓದಿ ಆ ಸಬ್ಸಿಡರಿ ಕಂಪನಿ ಇಸ್ ಅ ಕಂಪನಿ ಯೂಸ್ ಮೋರ್ ದೆನ್ 50% ಶೇರ್ಸ್ ಕ್ಯಾಪಿಟಲ್ ಹೆಲ್ಡ್ ಬೈ ಅನದರ್ ಕಂಪನಿ. ಅಂದ್ರೆ ಯಾವ ಒಂದು ಕಂಪನಿ 51% ಗಿನ್ನ ಜಾಸ್ತಿ ಶೇರ್ ಕ್ಯಾಪಿಟಲ್ ಹೊಂದಿರುತ್ತಲ್ಲ ಆ ಒಂದು ಕಂಪನಿನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಮಿಕ್ಕಿರೋ ಶೇರ್ಸ್ ನ ಹೋಲ್ಡ್ ಮಾಡಿರುವಂತದನ್ನ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಕ್ವಶನ್ಸ್ ಏನಾದ್ರು ಆ ರೇಸಿಟ್ ಕಮೆಂಟ್ ಮಾಡಿ, ನಾನು ದಯವಿಟ್ಟು ರೆಸ್ಪಾನ್ಸ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ದಪ್ಪ ನೈಟ್ ಟೈಪ್ಸ್ ಆಫ್ ಕಂಪನಿ ಅಂತಂದ್ರೆ ಡಾರ್ಮೆಟ್ ಕಂಪನಿ ಅಂತ. ಡಾರ್ಮೆಟ್ ಕಂಪನಿ ಇಸ್ ಅ ಕಂಪನಿ that has been registered but not and carry any business or operation for the specific significant period of time. ಡಾರ್ಮೆಂಟ್ ಕಂಪನಿ ಅಂತಂದ್ರೆ ನಾನ್ ನೋಡಪ್ಪ ಈಗ ಇದೊಂದು ತರ ಡಾರ್ಮೆಂಟ್ ಕಂಪನಿ ಅಂದ್ರೆ ಇದೊಂದ್ ತರ ಕಂಪನಿ. ಇದು ಯಾವ ತರ ಕಂಪನಿ ಅಂತಂದ್ರೆ ನೋಡಿ, ನಾನು ಇವಾಗ ರಿಜಿಸ್ಟರ್ ಆಗ್ತೀನಿ, ನಾನು ಇವಾಗ ರಿಜಿಸ್ಟರ್ ಆಯ್ತೀನಿ, ಆದ್ರೆ ನಾನು ಬಿಸ್ನೆಸ್ ನ ಕ್ಯಾರಿ ಮಾಡಲ್ಲ. ನಾನು ಒಂದ್ 2 ವರ್ಷ ಆದ್ಮೇಲೆ ಬಿಸ್ನೆಸ್ ನ ಕ್ಯಾರಿ ಮಾಡ್ತೀನಿ. ಈ 2 ವರ್ಷದವರೆಗೂ ಏನು ಬಿಸ್ನೆಸ್ ನ ಮಾಡಲ್ವಲ್ಲ, ಆವಾಗ ನಾವು ಆ ಒಂದು ಟೈಮ್ ಪೀರಿಯಡ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಈ ಕಂಪನಿಗೆ ಡಾರ್ಮೆಟ್ ಕಂಪನಿ ಅಂತ ಕರಿತೀವಿ. ಈಗ 2 ವರ್ಷ ಟೈಮ್ ತಗೊಂಡಿತ್ತು, 2 ವರ್ಷ ಟೈಮ್ ಆದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತು, ಆವಾಗ ನಾವು ಆಕ್ಟಿವ್ ಕಂಪನಿ ಅಂತ ಕರಿತೀವಿ. ಆಕ್ಟಿವ್ ಕಂಪನಿ ಅಂತ ಕರಿತೀವಿ. 2 ವರ್ಷ ಪೀರಿಯಡ್ ವರ್ಗು ಏನದು ಟೈಮ್ ಗ್ಯಾಪ್ ತಗೊಂಡಿತ್ತಲ್ಲ ಅಲ್ಲಿವರೆಗೂ ನಾವು ಡಾರ್ಮೆಟ್ ಕಂಪನಿ ಅಂತ ಕರಿತೀವಿ. 2 ವರ್ಷ ಆದ್ಮೇಲೆ ಅದು ಕಂಪನಿ ಸ್ಟಾರ್ಟ್ ಆದಾಗ, ನಾವು ರನ್ ಆದಾಗ, ಬಿಸ್ನೆಸ್ ಆಪರೇಷನ್ ಆದಾಗ ಆಕ್ಟಿವ್ ಕಂಪನಿ ಅಂತ ಕರಿತೀವಿ. ಓಕೆನಾ? ಇಷ್ಟು ಸಿಂಪಲ್ ಆಗಿದೆ. ಪ್ರೈವೇಟ್ ಕಂಪನಿ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಪ್ರೈವೇಟ್ ಕಂಪನಿ ಅಂತಂದ್ರೆ ಇಬ್ರು ವ್ಯಕ್ತಿ ಇರ್ತಾರೆ, ಇಲ್ಲ ಇನ್ನು 200 ಮೆಂಬರ್ಸ್ ಇರ್ತಾರೆ.
ಮತ್ತೆ ಪಬ್ಲಿಕ್‌ಗೆ ಶೇರ್ಸ್‌ನ ಇಶ್ಯೂ ಮಾಡಲ್ಲ. ಪಬ್ಲಿಕ್ ಕಂಪನಿ ಅಂದ್ರೆ ಪಬ್ಲಿಕ್‌ಗೆ ಶೇರ್ಸ್‌ನ ಇಶ್ಯೂ ಮಾಡ್ತಾರೆ. ಲಿಸ್ಟೆಡ್ ಕಂಪನಿ ಅಂತಂದ್ರೆ ಸ್ಟಾಕ್ ಎಕ್ಸ್‌ಚೇಂಜಸ್ ಅಲ್ಲಿ ಲಿಸ್ಟ್ ಆಗಿರುತ್ತೆ. ಈ ಒಂದು ಶೇರ್ಸ್ ಪಬ್ಲಿಕ್‌ಗೆ ಅವೈಲೇಬಲ್ ಇರುತ್ತೆ. ಅನ್‌ಲಿಸ್ಟೆಡ್ ಅಂತಂದ್ರೆ ಸ್ಟಾಕ್ ಎಕ್ಸ್‌ಚೇಂಜಸ್ ಅಲ್ಲಿ ಲಿಸ್ಟ್ ಆಗಿರಲ್ಲ. ಮತ್ತೆ ಪಬ್ಲಿಕ್‌ಗೂ ಕೂಡ ಶೇರ್ಸ್ ಸಿಗಲ್ಲ. ಕರೆಕ್ಟ್ ಆಗಿ ಬೈ ಮಾಡೋದಕ್ಕಾಗ್ಲಿ, ಸೆಲ್ ಮಾಡೋದಕ್ಕಾಗ್ಲಿ ಸಿಗಲ್ಲ. ಗವರ್ನಮೆಂಟ್ ಕಂಪನಿ ಅಂತಂದ್ರೆ ಗವರ್ನಮೆಂಟ್ ಏನ್ ಮಾಡಿರುತ್ತೆ, ಇನ್ವೆಸ್ಟ್ ಮಾಡಿರುತ್ತೆ ಇಂಥ ಕಂಪನಿನ. ಯಾಕಂದ್ರೆ ಗವರ್ನಮೆಂಟ್ ಆ ಒಂದು ಕಂಪನಿನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಗವರ್ನಮೆಂಟ್ ಇನ್ವೆಸ್ಟ್ ಮಾಡಿರುತ್ತೆ. ಅದಕ್ಕೋಸ್ಕರ ಅದನ್ನ ಗವರ್ನಮೆಂಟ್ ಕಂಪನಿ ಅಂತ ಕರಿತೀವಿ. ನೆಕ್ಸ್ಟ್ ಫಾರಿನ್ ಕಂಪನಿ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿ ಬೇರೆ ಕಂಟ್ರಿಗೆ ಹೋಗಿ ಬಿಸ್ನೆಸ್‌ನ ರನ್ ಮಾಡೋದನ್ನ ಫಾರಿನ್ ಕಂಪನಿ ಅಂತ ಕರಿತೀವಿ. ಹೋಲ್ಡಿಂಗ್ ಕಂಪನಿ ಅಂತಂದ್ರೆ ಬೇರೆ ಕಂಪನಿನ ಹೋಲ್ಡ್ ಮಾಡೋದು. 50% ಆಗಿರ್ಬೋದು, 51% ಆಗಿರ್ಬೋದು, 50%ಗಿಂತ ಜಾಸ್ತಿ ಇನ್ವೆಸ್ಟ್‌ಮೆಂಟ್ ಮಾಡಿ ಬೇರೆ ಕಂಪನಿನ ಕಂಟ್ರೋಲ್ ತಗೊಳ್ಳೋದು. ಸಬ್ಸಿಡಿಯರಿ ಕಂಪನಿ ಅಂದ್ರೆ ಯಾವ ಒಂದು ಕಂಪನಿ ಇನ್ವೆಸ್ಟ್‌ಮೆಂಟ್ ಮಾಡಿರುತ್ತಲ್ಲ, ಇನ್ ಮಿಕ್ಕಿರೋ ಪೋರ್ಷನ್ ಏನಿರುತ್ತಲ್ಲ, ಆ ಆ ಒಂದು ಇನ್ವೆಸ್ಟ್‌ಮೆಂಟ್‌ನ ನಾವು ಸಬ್ಸಿಡಿಯರಿ ಕಂಪನಿ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಡಾರ್ಮೆಂಟ್ ಕಂಪನಿ ಅಂತಂದ್ರೆ ಸದ್ಯಕ್ಕೆ ಈಗ ರಿಜಿಸ್ಟರ್ ಆಗಿರ್ತೀನಿ. ಅದಾದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ರಿಜಿಸ್ಟರ್ ಆಗಿರೋವರೆಗೂ ಬಿಸ್ನೆಸ್‌ನ ಅಂದ್ರೆ ಸರ್ಟೆನ್ ಪೀರಿಯಡ್ ಆಫ್ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಿರಲ್ಲ. ಆವಾಗ ನಾವು ಡಾರ್ಮೆಂಟ್ ಅಂತ ಕಂಪನಿ ಅಂತ ಕರಿತೀವಿ. ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಪರೇಷನ್ ಆದಾಗ ನಾವು ಆಕ್ಟಿವ್ ಕಂಪನಿ ಅಂತ ಕರಿತೀವಿ. ಇಷ್ಟೇ. ಇಲ್ಲಿವರೆಗೂ ಇರ್ಲಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಪೋರ್ಟ್ ಮಾಡಿ. ನಾನು ಬೇರೆ ಬೇರೆ ವಿಡಿಯೋಸ್‌ನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿವರೆಗೂ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಯ್ತು. ಈ ತರ ನೆಕ್ಸ್ಟು ಮಾಡಲ್ಲ.